ರಾಮತಿ ರಾಜಕೀಯ 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 ಹೌದು. ಯಾವಾಗ ನೋಡಿದ್ರೆ ಮುಗಿಲಿಕ್ಕೆ ಇಲ್ಲ. ಮನಸ್ಸಿನ ಆನಂದಕ್ಕೆ ಬೇಕಾಗಿ ನಾವೆಲ್ಲರೊಮ್ಮೆ ತಿರುಗಾಟಕ್ಕೆ ಹರಡುವ ಅಂತಹರಡು ಇಂಥದ್ದು. ಹೌದು. ಎಲ್ಲಿಯೋ ಹೋದ್ರೆ ಪರಿಣಾಮವಾಗುವುದಿಲ್ಲ. ಇಲ್ಲಪ್ಪ. ಪ್ರಕೃತಿಯ ರಮಣೀಯ ದೃಶ್ಯವನ್ನು ಕಣ್ತುಂಬ ತುಂಬಿಕೊಳ್ಳಬೇಕು ಅಂತ ಆದ್ರೆ ಅದೇ ಬಿಂದು ಸರೋವರದ ಕಡೆಗೆ ಹೋಗಬೇಕು. ಹೌದು. ಎಲ್ಲರೂ ಸಿದ್ಧರು ತಾನೆ? ಎಲ್ಲರೂ ಸಿದ್ಧವಾಗಿದ್ದಾರೆ. ತುಹಿನಗಿರಿಯ ಹರಿದುದಲ್ಲಿ ನಡೆದನೆಂದು ಹೊರ ಬಂಟನುಗಳು ವಿಹಿತ ದಿವರದ ಹಿತಲೆ ಬಳಿಗಾಯಿ ಉತ್ಸಾಹದಿ ಭಂಡಾಸುರನೋಯ ಬಿಂದು ಸರಸಿ ಕಂದು ಬರಲು ಕರ್ಣಾನಂದ ಗಾಯವಾಗಿ ಹೊಂದಿ ಭ್ರಮೆಯ ನಡೆ ತಂದು ಮೋಹಿನಿಯ ಕಂಡೆಂದನು ಮನದಿಗ ಬಿಂದು ಧರದಿ ವೀರ ಕಂದು ಬರನು ಕರ್ಣಾನಂದ ಗಾಯನ ಕೀಳು ಗಾಯ ಆನಂದವಾಗ್ತದೆ. ಯಾಕೆ ಬಲ್ಲೆಯ? ಯಾಕೆ? ಕರ್ಣಾನಂದಕರವಾದಂತಹ ಗಾಯನ ಈ ಪರಿಸರದಲ್ಲಿ ಎಲ್ಲಿಂದ ಅಂತ ನೋಡಿದ್ರು. ಯಾವ ಕಡೆ? ದುಂಬಿಗಳೇ ಜೇನು ಕುಟ್ಟುತ್ತಾ ಹೂವಿನಲ್ಲಿರುವಂತಹ ಮಕರಂದವನ್ನು ಹೀರುವುದಕ್ಕೆ ಬೇಕಾಗಿ ಸಾಲು ಸಾಲಾಗಿ ಬಂದವು ಎಂದು ಹಾಗೆ ಭಾಸವಾಗುವುದು. ಮತ್ತೇನು? ಅಷ್ಟೇ ಅಲ್ಲ, ಗಂಧರ್ವ ಸ್ತ್ರೀಯರಿರ್ತಾರೆ, ಗಂಧರ್ವರು ಇರ್ತಾರೆ. ಅವರು ಸಮಯ ಕಳೀಲಿಕ್ಕೆ ಅಂತ ಬೇಕಾಗಿ ಹಾಡ್ತಾರೆ. ಆ ಹಾಡೆನ್ನುವುದು ಪ್ರತಿಯೊಬ್ಬರ ಮನಸ್ಸನ್ನು ಸೂರೆಗೊಳ್ಳುತ್ತದೆ. ಸಂಗೀತ ಸ್ವರದ ಆಲಾಪನೆಯನ್ನು ಕೇಳಿದ ಸಾಕು ಷಡ್ಜ, ರಿಷಭ, ಗಾಂಧಾರ, ರೈವತವೇ ಮೊದಲಾದ ಸಪ್ತ ಸ್ವರಗಳು ಏಕಕಾಲದಲ್ಲಿ. ಎಷ್ಟೊಂದು ಬದಲಾವಣೆ ಈ ಸಂಗೀತದಲ್ಲಿ. ಅದನ್ನು ಕೇಳುವಾಗಲೇ ಮನಸ್ಸಿಗೆ ಆಗುವಂತಹ ಆನಂದಕ್ಕೆ ಭಾರವೇ ಇಲ್ಲ ಅಂತ ಆಗ್ತದೆ. ನಾವು ಯಾವ ಲೋಕದಲ್ಲಿ ಇದ್ದೇವೆ ಅಂತ ಗೊತ್ತಾಗುವುದಿಲ್ಲ. ಅದು ಒಳ್ಳೆಯದು. ಇದು ಎಲ್ಲಿಂದ ಕೇಳುವುದು? ಎಲ್ಲಿಂದ? ಯಾವ ಕಡೆಯಿಂದ? Mama